ಯಾವ ಊರು ಅಂತ ಹೇಳಿ ಮೇಡಮ್. ಮ್ಯಾಮ್ ದೊಡ್ಡ ಮಗುಗೆ 11 ವರ್ಷ ಮೇಡಮ್. ಅವಳು 5ನೇ ತರಗತಿ ಓದ್ತಾ ಇದ್ದಾಳೆ. 5th ಸ್ಟ್ಯಾಂಡರ್ಡ್ ಮುಗೀತು, ಈ ಸಲ 6th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳೆ ಮ್ಯಾಮ್. ಓಕೆ ಚಿಕ್ಕ ಮಗುಗೆ 8 ವರ್ಷ ಮೇಡಮ್. ಈ ಸಲ 2nd ಸ್ಟ್ಯಾಂಡರ್ಡ್ ಮುಗೀತು, 3rd ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳೆ ಮ್ಯಾಮ್. ಓಕೆ. ಯಾವ ಊರಿಂದ ಮೇಡಮ್ ನೀವು ಕಲಿತಿರೋದು? ಮ್ಯಾಮ್ ನಮ್ದು ಕೋಲಾರ ಪಕ್ಕ ಪಾರೆಹೊಸಹಳ್ಳಿ ಅಂತ ಹಳ್ಳಿ ಮ್ಯಾಮ್. ಓಕೆ. ಸೊ ನೀವ್ ನೋಡಿದೀರಾ ನಿಮ್ ಮಕ್ಕಳನ್ನ ಡೇ 1 ಇಂದ ಡೇ 15 ವರ್ಗು. ಸೊ ನೀವ್ ಏನೇನ್ ಡಿಫ್ರೆನ್ಸ್ ಕಾಣ್ತಾ ಇದ್ದೀರಾ ನಿಮ್ ಮಕ್ಕಳಲ್ಲಿ? ಮ್ಯಾಮ್ ಮುಂಚೆ ಆದ್ರೆ ಒಂದು ಸಂಜೆ 7 ಗಂಟೆಗೆ ಕುತ್ಕೊಂಡ್ರೆ ಓದಕ್ಕೆ ಒಂದು 10 o'clock ವರ್ಗು ಹೋಮ್ವರ್ಕ್ ಮಾಡೋದು ಓದೋದು ಮಾಡ್ತಾನೆ ಇರ್ತಿದ್ರು. ಈಗ ಓದೋದು ಅದೇ ಮ್ಯಾಮ್, ಕೀ ಪಾಯಿಂಟ್ಸ್ ಮಾಡ್ಕೊಂಡು ಓದೋದ್ರಿಂದ ತುಂಬಾ ಈಸಿ ಆಗಿದೆ ಮ್ಯಾಮ್. ಒಂದು 1 hour 1.5 hourಗೆಲ್ಲ ಓದಿದ್ ಮುಗಿಸ್ಬಿಡ್ತಾರೆ ಮ್ಯಾಮ್. ಓ ಸೂಪರ್ ಗುಡ್. ಮೇಡಮ್ ಇವಾಗ ವರ್ಡ್ಸ್ ಮಾಡ್ತಿದ್ರು, ಮುಂಚೆ ಎಷ್ಟ್ ಮಾಡ್ತಿದ್ರು? ಡೇ 1 ಅಲ್ಲಿ ಎಷ್ಟ್ ಮಾಡಿದ್ರು? ಅವಳು ಬರ್ದಿಟ್ಕೊಂಡಿದ್ದಾಳೆ ಮ್ಯಾಮ್, ಬುಕ್ ಅಲ್ಲಿ 4 ಮಾಡಿದಾಳೆ. ಮತ್ತೆ ಡೇ 15ಗೆ ಇಷ್ಟು 13 ಮಾಡಿದಾಳೆ ಮ್ಯಾಮ್. ಓ ಸೂಪರ್. ಡೇಟ್ಸ್ ಮೇಡಮ್, ಡೇಟ್ಸ್? ಮ್ಯಾಮ್ ಡೇಟ್ಸ್ ಫಸ್ಟ್ ಡೇ 2 ಹೇಳಿದ್ಲು, 15th ಡೇ 9 ಬರ್ಕೊಂಡಿದ್ದಾಳೆ ಮ್ಯಾಮ್ ಬುಕ್ ಅಲ್ಲಿ. ವಂಡರ್ಫುಲ್. ನಂಬರ್ಸ್ ಮೇಡಮ್? ನಂಬರ್ಸ್ ಎಷ್ಟು ಹೇಳಿದ್ದು? ಫಸ್ಟ್ ಡೇ 5 ಹೇಳಿದ್ಲು ಮ್ಯಾಮ್ ನಂಬರ್ಸ್. ಲಾಸ್ಟ್ ಡೇ ಎಷ್ಟು 12 ಬರ್ದಿದ್ದಾಳೆ ಮ್ಯಾಮ್. ವೆರಿ ನೈಸ್. ಮೇಡಮ್ ಇವಾಗ ಲಾಂಗ್ ಆನ್ಸರ್ ಕ್ವೆಶನ್ಸ್ ಎಲ್ಲ ಮೆಮೊರೈಸ್ ಮಾಡಕ್ಕೆ ಆಗ್ತಿದ್ಯಾ ಅವಳ ಕೈಯಲ್ಲಿ? ಹಾ ಮ್ಯಾಮ್, ಅದೇ ಕೀ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಂಡು ಲೋಕಾಯ್ಸ್ ನ ಯೂಸ್ ಮಾಡ್ಕೊಂತಿದ್ದಾಳೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಸೊ ಇವಾಗ ನಿಮ್ಗೆ ಅವಳಲ್ಲಿ ಅವಳು ಇದು ಬೆನಿಫಿಷಿಯಲ್ ಆಯ್ತು ಅನ್ನಿಸುತ್ತಾ ಈ ಕೋರ್ಸ್ ನಿಮ್ಗೆ? ಹಾ ಮ್ಯಾಮ್, ತುಂಬಾ ಯೂಸ್ ಆಗಿದೆ ಮ್ಯಾಮ್ ಇದ್ರಿಂದ. ಮುಂಚೆ ನಮಗೂ ಟೆಕ್ನಿಕ್ಸ್ ಏನೋ ಅಂತ ಗೊತ್ತಿರ್ಲಿಲ್ಲ, ಸುಮ್ನೆ ಓದು 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 ಅಂತ ಹೇಳ್ತಿದ್ವಿ. ಅವರು ಬುಕ್ ಅಲ್ಲಿ ಏನಿದೆ ಅದನ್ನ ಓದ್ತಿದ್ರು. ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್, ನೀವ್ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ಇಂದ. ಅದೇ ಸ್ಟಡಿ ಟೈಮ್ ತುಂಬಾ ರೆಡ್ಯೂಸ್ ಆಗಿದೆ ಮ್ಯಾಮ್. ಮುಂಚೆ ಜಾಸ್ತಿ ಟೈಮ್ ತಗೋತಿದ್ರು ಓದಕ್ಕೆ, ಇವಾಗ ಕಡಿಮೆ ಆಗಿದೆ ಮ್ಯಾಮ್. ಸೊ ಮೊದ್ಲು ಎಷ್ಟ್% ಇತ್ತು ಅವಳ ಕೆಪಾಸಿಟಿ, ಇವಾಗ ಎಷ್ಟ್% ಆಗಿದೆ? ಏನೊಂದು ಅವಾಗ 50 ಅಂತ ಇದ್ರೆ ಇವಾಗ ಎಷ್ಟ್% ಇನ್ಕ್ರೀಸ್ ಆಗಿರ್ಬೋದು? ಮ್ಯಾಮ್ ಇವಾಗ ಒಂದು 70-80% ಅಷ್ಟು ಇನ್ಕ್ರೀಸ್ ಆಗಿದ್ದಾಳೆ ಮ್ಯಾಮ್. ಮುಂಚೆ 40 ಅಷ್ಟೇ ಇದ್ದಿದ್ದವಳು, ಓಕೆ ಈಗ ಇನ್ಕ್ರೀಸ್ ಆಗಿದೆ ಮ್ಯಾಮ್. ಓಕೆ, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಟೆಕ್ನಿಕ್ಸ್ ಕಲ್ಕೊಂಡು ಇದು ಅಕಾಡೆಮಿಕ್ಸ್ ಅಲ್ಲಿ ಯೂಸ್ ಮಾಡಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಯೂಸ್ ಆಗ್ತಿದೆ ಮ್ಯಾಮ್. ರೆಫರ್ ಮಾಡ್ತೀವಿ ಮ್ಯಾಮ್ ನಾವು. ಓಕೆ ಮೇಡಮ್, ನೀವ್ ಯಾವ ಸಬ್ಜೆಕ್ಟ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀರಾ? ಅವಳು ಇವಾಗ ಒಂದಷ್ಟು ಇಂಪ್ಲಿಮೆಂಟ್ ಮಾಡಿ ನನಗ್ ಕಳ್ಸಿದಾಳೆ. ಸೊ ಇದುವರೆಗೂ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಿದಾಳೆ ಅವಳು ಟ್ರೈ ಮಾಡಿ? ಆಮೇಲೆ ಸೈನ್ಸ್ ಅಲ್ಲಿ ಮಾಡಿದಾಳೆ ಮ್ಯಾಮ್, ಸೋಶಿಯಲ್ ಅಲ್ಲಿ ಮಾಡಿದಾಳೆ ಮ್ಯಾಮ್. 3 ಸಬ್ಜೆಕ್ಟ್ ಮಾಡಿದಾಳೆ. ವಂಡರ್ಫುಲ್. ನಿಂಗೆ ಇವಾಗ ಈಸಿ ಅನ್ನಿಸ್ತಿದ್ಯಾ ಪುಟಿ, ಕೃತಿಕಾ? ಮೇಡಮ್ ಈ ಪ್ರಾಸೆಸ್ ಅಲ್ಲಿ ಅವಳು ದೊಡ್ಡವಳು ಮಾಡ್ತಿದ್ದಾಳೆ, ಚಿಕ್ಕವಳಲ್ಲಿ ಏನೇನ್ ಚೇಂಜಸ್ ಕಂಡ್ರಿ ನೀವು? ಮ್ಯಾಮ್ ಚಿಕ್ಕವಳು ಪೆಗ್ ವರ್ಡ್ಸ್ ಹೇಳ್ತಾಳೆ. ಆಮೇಲೆ ಇನ್ನು ಯಾವ್ದಮ್ಮ ವರ್ಡ್ಸ್, ಅದೇ ಮ್ಯಾಮ್ ಪೀರಿಯಾಡಿಕ್ ಟೇಬಲ್ ಎಲಿಮೆಂಟ್ಸ್ ಓಕೆ ಅದು ಸ್ವಲ್ಪ ಹೇಳ್ತಾಳೆ ಮ್ಯಾಮ್. ಒಂದ್ 20 ಹೇಳ್ತೀಯಮ್ಮ? ವೆರಿ ಗುಡ್, ವೆರಿ ಗುಡ್. ಮಾಡಲ್ಲ, 120 ತನಕ ಹೇಳ್ತಾಳೆ ಮ್ಯಾಮ್. ಅಂದ್ರೆ ಅವಳು ಸ್ವಲ್ಪ ಅದೇ ಬುಕ್ಸ್ ಅಲ್ಲಿ, ಅವಳು ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಇದು ಕೀ ಪಾಯಿಂಟ್ಸ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾಳೆ ಮ್ಯಾಮ್. ಓ ಸೂಪರ್ ಕಣಮ್ಮ ಪುಟಿ. ಹಾ ಮ್ಯಾಮ್, ಕೃತಿ ಜೊತೆ ಕುತ್ಕೊಂಡು ಯಾವ್ದ್ ಮಾಡ್ಬೇಕು ಹೇಳು ಅಂತ ಕೇಳ್ಕೊಂಡು ಅವಳೇ ಮಾಡ್ಕೊಂತ ಇದ್ದಾಳೆ ಮ್ಯಾಮ್. ಓ ಸೂಪರ್. ಇಂಡಿಪೆಂಡೆಂಟ್ ಆಗ್ತಾ ಇದಾರೆ ಓದ್ಕೊಳಕ್ಕೆ. ಅವ್ರದನ್ನ ಅವರೇ ಹ್ಯಾಂಡಲ್ ಮಾಡ್ತಾ ಇದಾರೆ. ಓಕೆ ಓಕೆ, ವೆರಿ ಗುಡ್. ಅವಳೇ ಕ್ರಿಯೇಟ್ ಮಾಡ್ತಿದ್ದಾಳೆ ಮ್ಯಾಮ್. ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ, ಅವ್ರ ಮನೆ ಇಲ್ಲ ಎಲ್ಲಾದ್ರೂ ಹೊರಗಡೆ ಪಾರ್ಕ್ ಆ ತರ ಹೋದ್ರೆ ಅವಳೇ ಎಲ್ಲಾ ಫೈಂಡ್ ಔಟ್ ಮಾಡಿ, ಅಮ್ಮ ಇಲ್ಲಿ ಇದಿದೆ, ಈ ತರ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಇದ್ ಬರುತ್ತೆ, ಈ ತರ ಬರಿಬೇಕಲ್ವಾ ಅಂತ ಹೇಳ್ತಾಳೆ ಮ್ಯಾಮ್. ಓ ವೆರಿ ನೈಸ್. ಅಬ್ಸರ್ವೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಇದೆ. ಅವಳು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಎಲ್ಲೋದ್ರು ಏನ್ ಮಾಡ್ಬೋದು ಅಂತ. ವೆರಿ ಗುಡ್, ವೆರಿ ಗುಡ್. ನೀವೆಲ್ಲಾದ್ರೂ ಯೂಸ್ ಮಾಡಿದ್ದೀರಾ ಮೇಡಮ್? ಹಾ ಮ್ಯಾಮ್, ಅದೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀನಿ. ಇವ್ರಿಗೆ ಹೇಳ್ಕೊಡ್ತಿದ್ದೀನಿ ಮ್ಯಾಮ್. ನಾನು ಒಂದ್ ಬುಕ್ ಜಿಯೋಗ್ರಫಿ ಬುಕ್ ಅಲ್ಲಿ ಒಂದ್ ಕಡೆ ಯೂಸ್ ಮಾಡಿದ್ದೀನಿ ಮ್ಯಾಮ್. ಓಕೆ, ವೆರಿ ಗುಡ್. ಕೀ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಂಡು ಮಾರ್ಜಿನ್ ಅಲ್ಲಿ ಬರ್ಕೊಂಡಿದ್ದೀನಿ ಮ್ಯಾಮ್. ಮತ್ತೆ ಹಿಸ್ಟ್ರಿನಲ್ಲಿ ಇಸ್ವೀಸ್ ನ
ಇಯರ್ಸ್ ನ ಪೆಗ್ ವರ್ಡ್ಸ್ ಗೆ ಕನೆಕ್ಟ್ ಮಾಡ್ಕೊಂಡು ನಾನು ಮಾಡಿದೀನಿ ಮ್ಯಾಮ್. ವೆರಿ. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ಮೇಡಮ್, ಈ ಸರಿ ಕ್ರ್ಯಾಕ್ ಮಾಡ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್? ಹಾ ಅನ್ಸುತ್ತೆ ಮ್ಯಾಮ್, ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್ ಕ್ರ್ಯಾಕ್ ಮಾಡ್ಬೋದು ಅಂತ. ಓಕೆ. ಸೊ ಮುಂಚೆ ತುಂಬಾ ಭಯ ಇತ್ತು ಯಾವ ತರ ಮಾಡೋದು ಅಂತ. ಓಕೆ ಈಗ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಅಂಡ್ ನಿಶಿಕಾ ಅಂಡ್ ಅವ್ರ ಅಮ್ಮಂಗೆ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್ ವಿತ್ ಅಸ್. ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯಾಮ್. ಯಾವ್ದನ್ನೇ ಆದ್ರೂ ಈಸಿಯಾಗಿ ಕ್ಲಾರಿಫೈ ಮಾಡಿ, ಈಸಿ ಮಾಡಿ, ಯಾವ್ದೇ ಡಿಫಿಕಲ್ಟ್ ಆಗಿರೋ ಕಾನ್ಸೆಪ್ಟ್ ನ ಈಸಿ ಮಾಡಿ ತುಂಬಾ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ ಸರ್. ಮಕ್ಕಳಿಗೂ ಅರ್ಥ ಆಗುತ್ತೆ, ದೊಡ್ಡವ್ರಿಗೂ ಅರ್ಥ ಆಗುತ್ತೆ ಅವ್ರು ಹೇಳ್ಕೊಡೋ ಟೆಕ್ನಿಕ್. ನಾವು ದುಡ್ಡು ಕೊಟ್ಟು ಈ ಕೋರ್ಸ್ ಜಾಯ್ನ್ ಆಗಿರೋದೇನು ಲಾಸ್ ಇಲ್ಲ ಮ್ಯಾಮ್. ಅದಕ್ಕಿಂತ ನಾವು ಕೊಟ್ಟಿರೋ ದುಡ್ಡಿಗಿಂತ ಜಾಸ್ತಿನೇ ನಾಲೆಡ್ಜ್ ಪಡ್ಕೊಂಡಿದೀವಿ ಮ್ಯಾಮ್ ಇದರಿಂದ. ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಗಿದೆ. ನಾವು ಲೈಫ್ ಟೈಮ್ ಅಲ್ಲಿ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್.